ಮಗಚ ಶಂಭುಲಿಂಗ ಪಟ್ಟಾಧ್ಯಕ್ಷರ ಶ್ರೀಪಾದಕ್ಕೆ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ, ಅದೇ ರೀತಿಯಾಗಿ ಶ್ರೀ ಮಣಿಪ್ರ ಶಾಂತಲಿಂಗ ಮಹಾಸ್ವಾಮೀಜಿಯವರ ಶ್ರೀಪಾದಕ್ಕೆ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ, ಬಹುಸುಂದರವಾಗಿ ನಿಮ್ಮೆಲ್ಲರಿಗೆ ಪ್ರವಚನವನ್ನು ಉಣಬಡಿಸಿರುವ ಆತ್ಮೀಯರು, ಅನುಭಾವಿಗಳು, ಪಂಡಿತೋತ್ತಮರಾಗಿರುವ ಸಿದ್ದರಾಮ ಸ್ವಾಮೀಜಿಯವರಿಗೂ ಸಹ ಶರಣಗಳನ್ನು ಸಮರ್ಪಿಸಿ, ನಮ್ಮೆಲ್ಲರ ವಿದ್ಯಾರ್ಥಿಗಳಿಗೆ ಬಾಳಿನ ಮಾರ್ಗದರ್ಶಕರಾಗಿ ಅನೇಕ ಸಂದರ್ಭದಲ್ಲಿ ಅನೇಕ ತಪ್ಪುಗಳನ್ನು ನಡೆದಂಥ ಸಂದರ್ಭದಲ್ಲಿ ನಮ್ಮನ್ನು ತಿದ್ದಿ ತೀಡಿ ಇವತ್ತಿನ ದಿನಮಾನದಲ್ಲಿ ನಮ್ಮೆಲ್ಲರನ್ನ ನೋಡುವಂಥ ರೀತಿಯಲ್ಲಿ ತಯಾರಿಸಿರುವಂಥ ಶ್ರೀಮಠದ ಸದ್ಭಕ್ತರು, ನನ್ನ ಗುರುವರಿಯರು, ನಮ್ಮೋರಿಯಾಗಿರುವ ಪೂಜ್ಯ ಶ್ರೀ ಶಿವಸಯ್ಯ ಆರಾಧ್ಯರ ಮಠದಲ್ಲಿ ಸಹ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ, ಅವರ ಜೊತೆಯಲ್ಲಿ ಶ್ರೀಮಠದ ಶಿಕ್ಷಣದ ಜೊತೆಗೆ ಶ್ರೀಮಠದ ಅಭಿವೃದ್ಧಿಯ ಜೊತೆಗೆ ನಮ್ಮೆಲ್ಲರಿಗೆ ಸಂಸ್ಕೃತದ ಶಿಕ್ಷಕರಾಗಿ ಮಾರ್ಗದರ್ಶನವನ್ನು ಮಾಡಿರುವ ನಮ್ಮ ಬಡ್ಸರವನ್ನು ಸಹ ಮೊದಲು ಮಾಡಿಕೊಂಡು ಅವರಲ್ಲಿಯೂ ಸಹ ಶರಣುಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಬಹುಸುಂದರವಾಗಿ ಸಂಗೀತವನ್ನು ಉಣಬಡಿಸಿರುವ ಸಂಗೀತಗಾರರಲ್ಲಿ ಭಕ್ತಿಯ ಶರಣುಗಳು, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಧ್ವನಿಯನ್ನು ನಿಮ್ಮ ಮನಮುಟ್ಟುವ ಹಾಗೆ ಮಾಡಿರುವ ಆತ್ಮೀಯರು, ಅನುಭಾವಿಗಳು, ನಮ್ಮೋರೇ ಆದ ಹಿಂದೂ ಸೌಂಡ್ ಸಿಸ್ಟಮ್ದ ಹಿಂದೂ ಆಗಿರ್ಬೋದು, ನಮ್ಮ ಬಸಣ್ಣರಾಗಿರ್ಬೋದು, ಶಾಂತಣ್ಣರಾಗಿರ್ಬೋದು, ಇವರೆಲ್ಲರ ಸಹಕುಟುಂಬವನ್ನು ಸಹ ಮೊದಲು ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿ ಬಳಗವೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಹಾವೇರಿಯ ಸರ್ವಭಕ್ತ ದೇವರಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳು. ನಿಜವಾಗ್ಲೂ ಹೇಳಬೇಕಂದ್ರೆ ನನಗೇನು ಮಾತನಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇದೇ ಮಠದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಸೇವೆ ಮಾಡಿ ವಿದ್ಯಾಭ್ಯಾಸವನ್ನು ಕಲಿತು 5 ವರ್ಷ ಈ ಮಠದಲ್ಲಿ ನಾನಿದ್ದೀನಿ. 3 ವರ್ಷ ವಿದ್ಯಾರ್ಥಿಯಾಗಿ ಜೀವನವನ್ನು ಮಾಡಿ 2 ವರ್ಷ ಶಿಕ್ಷಕನಾಗಿ ಒಟ್ಟಾರೆ 5 ವರ್ಷವನ್ನು ನಾನು ಈ ಮಠದಲ್ಲಿ ಕಳೆದೇನೋ ಅನ್ನೋದರ ಜೊತೆಯಲ್ಲಿ ಪಾಠ ಮಾಡಿರುವಂಥ ಶಿಕ್ಷಣವನ್ನು ಕೊಟ್ಟಂಥ ಗುರುಗಳ ಎದುರುಗಡೆ ಇದ್ದಾಗ ಶಂಭುಲಿಂಗ ಪಟ್ಟಾಧ್ಯಕ್ಷರ ಸೇವೆಯನ್ನು ಮಾಡಿ ಪೂಜ್ಯದ ನೀತಿ ನಿಯಮಗಳನ್ನು ಕರೆತು ನಮ್ಮ ದೊರೆಸ್ವಾಮಿ ಮಠದ ಪರಮ ಪೂಜ್ಯರ ಜೊತೆಯಲ್ಲಿ ಈ ಗರಡಿಯಲ್ಲಿ ಬೆಳೆದು ಇವತ್ತು ಅಂಥ ದೊಡ್ಡವರ ಮುಂದೆ ನಾನು ಏನು ಮಾತನಾಡಬೇಕು ಅಂತಕ್ಕಂಥದ್ದೇ ನನಗೆ ತಿಳಿತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಒಂಥರ ಹೆಂಗಾಗ್ತಾ ಇದೆ ಅಂತಂದರೆ, ನೀರು ಹೋಗದ ಗಂಟಲಲ್ಲಿ ಕಡುಬು ತುರುಕಿದಂಗೆ ಕಾಣ ಅಂತ ಹೇಳಬೇಕಾಗ್ತದೆ. ನಾನು ನೀರ ಹೋಗೋದಿಲ್ಲ ಗಂಟಲದಲ್ಲಿ ಕಡುಬು ಇಟ್ಟಂಗಂತೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ನನ್ನನ್ನು ಶಿಕ್ಷಣ, ವಿದ್ಯೆ, ದಾರಿ, ದೀಪ ಎಲ್ಲವೂ
ತೋರಿಸಿ ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸಿರುವವರ ಎದುರೇ ನಾನು ವೇದಿಕೆ ಮೇಲೆ ಕೂತ್ಕೊಂಡು ಮಾತನಾಡುವಂಥದ್ದು ಒಂದು ಕಡೆ ವಿಚಾರ ಮಾಡಿ ನೋಡಿದರೆ ನನ್ನ ಕಣ್ಣಂಚಲ್ಲಿ ಏನಪ್ಪ ಅಂದ್ರೆ ಒಂದು ನೀರು ಹನಿ ಬರ್ತಾ ಇದೆ. ಅದು ಎಂಥ ನೀರು ಹನಿ ಅಂತಂದರೆ ಒಳ್ಳೆಯದು, ಶುಭಾಶಯ ಅಂತ ನಾವು ಕರಿತೀವಿ ಇವತ್ತಿನ ದಿವಸ. ಅಂಥ ಸಂತೋಷದ ಕಣ್ಣೀರನ್ನು ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಒಂದು ಕಡೆ ಬಹಳಷ್ಟು ಆನಂದ, ಬಹಳಷ್ಟು ಖುಷಿ ನನಗೆ. ಮಾಲಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಬೈರ್ನಟ್ಟಿ ಅಜ್ಜರಿಗೆ ಹೇಳಿದೆ, ಬುದಿ ನೀವು ಸನ್ಮಾನ ಮಾಡಿ. ಅವ್ರು ನನಗೊಂದು ಮಾತು ಹೇಳಿದ್ರು, ಇಲ್ಲ ಇವತ್ತಿನ ಅಧ್ಯಕ್ಷತೆ ನೀವು, ಇವತ್ತಿನ ಅತಿಥಿಗಳು ನೀವು ಸನ್ಮಾನ ಮಾಡಬೇಕು, ನೀವು ಸನ್ಮಾನ ಮಾಡಿ. ಎಂಥ ಭಾಗ್ಯ ಇದೆ, ಏನು ಕೊಟ್ಟರು ಸಿಗ್ತದೆ ಹೇಳ್ರಿ ಇಂಥ ಭಾಗ್ಯ. ಅದು ಒಂದು ಕಡೆ. ಆದರೆ ಇನ್ನೊಂದು ದೊಡ್ಡ ವಿಚಾರ ಹೇಳಬೇಕಾಗ್ತದೆ. 5 ವರ್ಷ ನಾನು ಇಲ್ಲಿ ಅದಿನಂತಂದರೆ ಈ 5 ವರ್ಷ ಹಾವೇರಿಯ ಸರ್ವಸದ್ಭಕ್ತರ ಪ್ರತಿಯೊಂದು ಮನೆಯ ಕಜ್ಜಾಯದ ಅನ್ನ ಉಂಡು ಇವತ್ತು ನಾನು ಈ ಮಟ್ಟಿಗೆ ಬೆಳೆದೀನಿ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಎಲ್ಲ ತಾಯಿಯಂದರು ಕೊಟ್ಟಂಥ ಕೈತುತ್ತು ಇವತ್ತು ನನ್ನ ಈ ಮಟ್ಟಕ್ಕೆ ಬೆಳೆಸಿದೆ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಇಂಥ ಪ್ರವಚನ ಸಮಾರಂಭ, ಮಗು ವಚನವನ್ನು ಹೇಳುವುದರ ಜೊತೆಯಲ್ಲಿ ಒಂದೆರಡು ಬಹಳ ಸೂಕ್ಷ್ಮವಾದಂಥ ವಿಚಾರಗಳನ್ನು ಹೇಳಿದರು. ನಾವೆಲ್ಲರೂ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಬೇಕು ಅಂತಕ್ಕಂಥದ್ದು. ನಾನು ಹೇಳೋದೇನೆಂದರೆ, ಯಾರು ಸಂಸಾರಿಗಳು ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರು ಮೊದಲು ಸಂಸ್ಕಾರವಂತರಾಗಲಿ. ಯಾರು ಸಂಸ್ಕಾರವಂತರಾಗಿದ್ದೀರಿ ಅವರು ಸಂಸಾರವಂತರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಅದಕ್ಕೆ ಕಾರಣ ಏನು ಅಂದರೆ, ಯಾರ ಸಂಸಾರದಲ್ಲಿ ದುಃಖ ಇಲ್ಲೋ, ಕಷ್ಟ ಇಲ್ಲೋ, ನೋಯಿಲ್ಲೋ, ಅವರ ಮನೆಯಲ್ಲಿ ಸಂಸ್ಕಾರ ಅದ ಅಂತ ಅರ್ಥ ಆಗ್ತದೆ. ಯಾರ ಮನೆಯಲ್ಲಿ ದುಃಖದಿಂದ ಕೂಡಿದ್ದೆ, ಅನೇಕ ಘಟನೆಯಿಂದ ನಡೀತಾ ಇದೆ, ಸಂಸಾರದಲ್ಲಿ ಎಲ್ಲೋ ಒಂದು ಕಡೆ ಏರುಪೇರು ಆಗ್ತಾ ಇದೆ ಅಂತಂದರೆ ಅಲ್ಲಿ ಆ ಮನೆಯಲ್ಲಿ ಸಂಸ್ಕಾರದ ಕೊರತೆ ಇದೆ ಅಂತ ಗೊತ್ತಾಗ್ತದೆ. ಆ ಮಗು ಬಹಳ ಸುಂದರವಾಗಿ ಹೇಳಿದ್ರು, ನೀವು ಸಂಸ್ಕಾರವನ್ನು ಕಲೀರಿ. ಆ ಸಂಸ್ಕಾರ ಕಲೀಲಕ್ಕೆ ಕಾರಣ ಏನು ಅಂದರೆ, ನಮ್ಮ ಕುಟುಂಬ ಚೆನ್ನಾಗಿರಬೇಕಾಗಿತ್ತು ಅಂದರೆ, ನಮ್ಮ ಸಂಸಾರ ಚೆನ್ನಾಗಿರಬೇಕಾಗಿತ್ತು ಅಂದರೆ, ನಮ್ಮ ಮನೆತನ ಚೆನ್ನಾಗಿರಬೇಕಾಗಿತ್ತು ಅಂದರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪ್ರೀತಿಯ ಕುಟುಂಬ ಬಂಗಾರದ ಹಾಗೆ ನಡಿಬೇಕಾಗಿತ್ತು ಅಂದರೆ ನಮ್ಮ ಹತ್ರ ಸಂಸ್ಕಾರವನ್ನು ಬೇಕು. ಇವತ್ತಿನ ದಿನಮಾನದಲ್ಲಿ ನಾವೆಲ್ಲರೂ ನಮ್ಮ ಮಕ್ಕಳಿಗೆ, ಒಬ್ಬ ತಂದೆ ತನ್ನ ಮಗನಿಗೆ ಶಿಕ್ಷಣವನ್ನು ಕೊಡ್ತಾನೆ, BA ಮಾಡಿಸ್ತಾನೆ, MA ಮಾಡಿಸ್ತಾನೆ, MCom ಮಾಡಿಸ್ತಾನೆ, ಇಂಜಿನಿಯರ್ ಮಾಡಿಸ್ತಾನೆ, ಡಾಕ್ಟ್ರು ಮಾಡಿಸ್ತಾನೆ, ಹೊಲ ಕೊಡ್ತಾನೆ, ಮನಿ ಕೊಡ್ತಾನೆ, ಬಂಗಾರ ಕೊಡ್ತಾನೆ, ಕಾರ್ ಕೊಡ್ತಾನೆ, ಎಲ್ಲವನ್ನು ಕೊಡ್ತಾನೆ. ಇಲ್ಲಂತ ನಾನು ಅನ್ನೋದಿಲ್ಲ. ಒಬ್ಬ ತಂದೆ ಮಗನಿಗೆ ಎಲ್ಲ ರೀತಿಯಿಂದ ಕೊಡ್ತಾನೆ, ಎಲ್ಲ ಸಂಪತ್ತನ್ನು ಕೊಡ್ತಾನೆ. ಆದರೆ ಒಬ್ಬ ರಾಜ ಹೇಳ್ತಾನೆ, ನಿಮ್ಮ ಮಕ್ಕಳಿಗೆ ನೀವು ಬೇಕಾದ ಸಂಪತ್ತನ್ನು ಕೊಡ್ರಿ, ಸಂಪತ್ತದ ಜೊತೆಗೆ ಸಂಸ್ಕಾರ ಕೊಡಲಿಲ್ಲ ಅಂದರೆ ಸಂಪತ್ತು ಹಾಳಾಗಿ ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದಕ್ಕೂ ಆ ಮಗು ಹೇಳಿದ್ದು, ಸಂಸ್ಕಾರವನ್ನು ಕೊಡಿ. ನೀವೇನೆಲ್ಲ ಕೊಟ್ಟಿರ್ತೀರಲ್ಲ ಅದೆಲ್ಲ ಉಳಿಬೇಕಾಗಿತ್ತು ಅಂದರೆ, ಅದು ನೀವೆಲ್ಲ ಕಣ್ಣಾರ ನೋಡಬೇಕಾಗಿತ್ತು ಅಂದರೆ, ನಿಮ್ಮ ಮಗನ ಜೊತೆ ಅದು ಎಲ್ಲವನ್ನು ಬದುಕಬೇಕಾಗಿತ್ತು ಅಂದರೆ ನಿಮ್ಮ ಮಗನಿಗೆ ನೀವು ಸಂಸ್ಕಾರವನ್ನು ಕೊಡಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ. ಈ ಸಂಸ್ಕಾರವನ್ನು ಎಲ್ಲಿ ಸಿಗ್ತದೆ ಅಂತ ಕೆಲವರು ವಿಚಾರ ಮಾಡ್ತಾರೆ. ಶಾಸ್ತ್ರೀಜಿಯವರು ಹೇಳಿದ್ರು, ಸಾಷ್ಟಾಂಗ ಹಾಕಂದ್ರೆ ಸಾಷ್ಟಾಂಗ ಅಂದರೆ ಗೊತ್ತಿಲ್ಲ, ಅಂಗಡಿಗೆ ಹೋಗಿದ್ರಂತ ಮಾತು ಹೇಳಿದ್ರಲ್ಲ. ಹಂಗೆ ಕೆಲವರಿಗೆ ಸಂಸ್ಕಾರವನ್ನು ಕಲೀರಿ ಅಂದರೆ ಆ ಸಂಸ್ಕಾರ ಹ್ಯಾಂಗೆ ಕಲಿಬೇಕು, ಅದು ಎಲ್ಲಿ ಸಿಗ್ತದ, ಅದು ಹೆಂಗದ ಅಂತಂದು ಕೆಲವೊಬ್ಬರು ಮೆಡಿಕಲ್ದಾಗ ಹೋಗಿ ಕೇಳೋರು ಅದಾರೆ, ಕೆಲವರು ಕಿರಾಣಿ ಅಂಗಡಿ ಹೋಗಿ ಕೇಳೋರು
ಸಂಸ್ಕಾರ ಬಟ್ಟೆ ಅಂಗಡಿಯಾಗ ಸಿಗುವಂಥ ವಸ್ತು ಅಲ್ಲ, ಅದು ಕಿರಾಣಿ ಅಂಗಡಿಯಲ್ಲಿ ಸಿಗುವಂಥ ವಸ್ತು ಅಲ್ಲ, ಅದು ಮೆಡಿಕಲ್ ಹಾಲ್ಗಳಲ್ಲಿ ಸಿಗುವಂಥ ವಸ್ತು ಅಲ್ಲ. ಸಂಸ್ಕಾರ ಎಲ್ಲಿ ಸಿಗ್ತದೆ ಅಂತಂದರೆ ಹಾವೇರಿಯ ಸಿಂದಗಿ ಮಠದಲ್ಲಿ ಪ್ರವಚನದ ಮುಖಾಂತರ ಸಂಸ್ಕಾರವನ್ನು ಬಿತ್ತುವಂಥ ಕೆಲಸ ನಡೀತಾ ಇದೆ. ಸಂಸ್ಕಾರ ಇಲ್ಲಿ ಸಿಂದಗಿ ಮಠದಲ್ಲಿ ಸಿಗ್ತಾ ಇದೆ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ ನಾನು ಇವತ್ತಿನ ದಿವಸ. ಅಂಥ ಸಂಸ್ಕಾರವನ್ನು ಇವತ್ತಿನ ದಿವಸ ಇಲ್ಲಿ ಸಿಗುವುದರಿಂದಲೇ ಇವತ್ತು ಅನೇಕ ಪೂಜ್ಯರು ಈ ಮಠದಿಂದ ಆಗಿ ಹೋದರು ಅಂತಕ್ಕಂಥ ಮಾತನ್ನು ನಮ್ಮ ಭಟ್ಸರವರು ಬಹಳ ಸುಂದರವಾಗಿ ಹೇಳಿದರು. 10 ಅಲ್ಲ 20 ಅಲ್ಲ 30 40 ಜನ ಸ್ವಾಮೀಜಿಯವರು ಈ ಮಠದಲ್ಲಿ ನಿಮ್ಮೆಲ್ಲರ ಕೈತುತ್ತನ್ನು ಉಂಡು ಸಂಸ್ಕಾರವಂತರಾಗಿ ಮುಂದೆ ಅನೇಕ ಮಠಗಳಿಗೆ ಸ್ವಾಮೀಜಿಯವರಾಗಿರುವಂಥದ್ದು ನಾವು ಕಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಉದಾಹರಣೆಯಾಗಿ ಇವತ್ತು ವೇದಿಕೆ ಮೇಲಿದ್ದಂಥ ನಾವು 3 ಜನ ಸ್ವಾಮೀಜಿಯವರು ನಿಮ್ಮ ಕಣ್ಣೆದುರೇ ಇದ್ದೀವಿ. ಇದು ನಾವೇ ಸಾಕ್ಷಿ, ನಾವೇ ಇವತ್ತಿನ ದಿವಸ ಈ ಶ್ರೀಮಠದ ಸಂಸ್ಕಾರದಿಂದಲೇ ಇವತ್ತು ಸ್ವಾಮೀಜಿಯವರು ಆಗಿವಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತದೆ. ನಮ್ಮ ಶಾಸ್ತ್ರೀಜಿಯವರು ತಮ್ಮ ಪ್ರವಚನದಲ್ಲಿ ಗುರುವಿನ ಬಗ್ಗೆ ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದರು, ಅದ್ಭುತವಾದಂಥ ಮಾತುಗಳನ್ನು ಹೇಳಿದರು. ನನಗೆ ಅವರ ಮಾತುಗಳನ್ನು ಕೇಳಿದಾಗ ಕಬೀರನ ಒಂದು ಮಾತನ್ನು ನೆನಪಿಗೆ ಬರ್ತದೆ, ಬಹಳ ಸುಂದರವಾದಂಥ ಒಂದು ಶ್ಲೋಕವನ್ನು ನೆನಪಿಗೆ ಬರ್ತದೆ. ವೃಕ್ಷದ ಫಲವು ವೃಕ್ಷಕ್ಕಲ್ಲ, ವೃಕ್ಷದ ಫಲವು ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆಲ್ಲ, ಅದು ಲೋಕದ ಹಿತಕ್ಕೆಲ್ಲ. ಶಾಸ್ತ್ರೀಯರು ಹೇಳಿದ್ರಲ್ಲ, ಗುರುವಿನ ಮಹಾತ್ಮೆಯನ್ನು ಎಷ್ಟು ಚಲೋ ಹೇಳಿದರು. ಹಂಗ ಈ ಸಂತನ ಬದುಕು, ಈ ಮಹಾತ್ಮನ ಬದುಕು, ಈ ಪೂಜ್ಯರ ಬದುಕು, ಈ ಶರಣರ ಬದುಕು ಇದು ಯಾರಿಗಾಗಿ ಅಂತಂದರೆ ಲೋಕದ ಜನರಿಗಾಗಿ, ಲೋಕದ ಹಿತಕ್ಕಾಗಿ, ಲೋಕದ ಭಕ್ತರಿಗಾಗಿ ಅವರ ಜೀವನವನ್ನು ಶ್ರಮಿಸಿದರು ಅಂತಕ್ಕಂಥ ಮಾತನ್ನು ಬಹಳ ಸುಂದರವಾಗಿ ಶಾಸ್ತ್ರೀಜಿಯವರು ಹೇಳಿದರು. ಅದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಗುರುವಿನನ್ನು ಹಿಡಿದರೆ ನಾವು ಕೊನೆ ಮುಡ್ತೀವಿ ಅಂತಕ್ಕಂಥದಕ್ಕೆ ಅನೇಕ ಉದಾಹರಣೆಗಳನ್ನು ಶಾಸ್ತ್ರೀಜಿಯವರು ಕೊಟ್ಟರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಇವತ್ತಿನ ದಿವಸ ಶಿವರಾಧ್ಯ ಆರಾಧ್ಯ ಮಠವನ್ನು ನಮ್ಮ ಸರ್ ಅದಾರೆ, ಅವರು ಇವತ್ತು ಈ ಮಟ್ಟಿಗಿನಪ್ಪ ಮಠವನ್ನು ಬೆಳೆಸೋದಕ್ಕೆ ಕಾರಣ ಏನು ಅಂತಂದರೆ ಸಿಂದಗಿ ಪಟ್ಟಾಧ್ಯಕ್ಷರ ಏನು ಆಶೀರ್ವಾದ ಅದಲ್ಲ, ಅವರ ಜೊತೆ ಇರುವುದರಿಂದಲೇ ಇವತ್ತು ಇಷ್ಟು ಎತ್ತರಕ್ಕೆ ಈ ಮಠವನ್ನು ಅವರು ಬೆಳೆಸಿದ್ದಾರೆ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಅದರ ಜೊತೆಯಲ್ಲಿ ಶಾಸ್ತ್ರೀಜಿಯವರು ಇವತ್ತು ಬಹು ಸುಂದರವಾಗಿ ಪ್ರವಚನವನ್ನು ಮಾಡಿದ್ರು. ಪ್ರವಚನವನ್ನು ಯಾಕೆ ಮಾಡಿದ್ರು, ಹ್ಯಾಂಗೆ ಮಾಡಿದ್ರು ಅಂತಂದರೆ ಉದಾಹರಣೆವಾಗಿ ನಿಮಗೆ ಇನ್ನೊಂದು ಮಾತನ್ನು ಹೇಳಬೇಕಾದ್ರೆ, ಹುಬ್ಬಳ್ಳಿ ಸಿದ್ಧಾರೂಢ ಮಹಾರಾಜರು ತಾವು ಸಾಯಂಕಾಲ ಪ್ರಸಾದವನ್ನು ಮುಗಿಸ್ಕೊಂಡು ವಾಕಿಂಗ್ ಮಾಡ್ತಾ ಇದ್ರಂತೆ. ರಾತ್ರಿ ಸಂದರ್ಭದಲ್ಲಿ ಊಟ ಮಾಡಿ ವಾಕಿಂಗ್ ಮಾಡ್ತಾ ಇದ್ರು. ಆ ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬಂಗಾರ ಅಂಗಡಿ ವ್ಯಾಪಾರಸ್ಥ, ದೊಡ್ಡ ವ್ಯಾಪಾರಸ್ಥ, ಬಂಗಾರ ಅಂಗಡಿ ವ್ಯಾಪಾರಸ್ಥ ಆತ ಅಪ್ಪೋರ ಕೈ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದನಂತ. ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಪ್ಪೋರಿಗೆ ಕೈ ಹಿಡ್ಕೊಂಡಿದ್ದ, ಕೈ ಹಿಡ್ಕೊಂಡು ವಾಕಿಂಗ್ ಮಾಡಿಸ್ತಾ ಇದ್ದ, ಅಡ್ಡಾಡ್ತಾ ಇದ್ದ, ಅನೇಕ ಮಾತುಗಳನ್ನು ಆಡ್ತಾ ಇದ್ದ. ಆಡುವಂಥ ಸಂದರ್ಭದಲ್ಲಿ ಒಂದು ಮಾತಂದನಂತ, ಅಪ್ಪೋರ ನೀವು ನನ್ನ ಜೊತೆ ಯಾವಾಗಲೂ ಹಿಂಗೆ ಇರಬೇಕ್ರಿ, ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಹಿಂಗೆ ಇರಬೇಕ್ರಿ ಅಂತ ಎಲ್ಲ ಕೇಳ್ಕೊತಾ ಇದ್ದನಂತ. ಕೇಳ್ಕೊತಾ ಇರುವಂಥ ಸಂದರ್ಭದಲ್ಲಿ ಅಪ್ಪೋರ ಒಂದು ಮಾತು ಹೇಳಿದ್ರಂತ, ನೋಡಪ್ಪ ಈಗ ನನ್ನ ಕೈ ಅದ, ನನ್ನ ಕೈ ಯಾರ ಕೈದಾಗ ಅದ ಆತ ಅಂದನಂತ. ಅಪ್ಪೋರ ನಿಮ್ಮ ಕೈ ನನ್ನ ಕೈದಾಗ ಅದ ರೀ, ನಾ ಹಿಡ್ಕೊಂಡಿನೋ ಅಂದನಂತ. ಅವಾಗ ಅಪ್ಪೋರಂದ್ರು,
ಸಿಮೆಂಟ್ ತಯಾರು ಮಾಡುವಂಥ 15 ಕಂಪನಿಗಳು ನಮ್ಮ ಸೇಡಂ ತಾಲೂಕಿನಲ್ಲದ. ಸುಮಾರು ಸಾವಿರಾರು ಟನ್ ಲೆಕ್ಕದ ಮೇಲೆ ಸಿಮೆಂಟ್ ಒಂದು ದಿನಕ್ಕೂ ಹೊರಗೆ ಹೋಗ್ತದೆ ಸೇಡಂದಿಂದ. ಹ್ಯಾಂಗ ಸಿಮೆಂಟ್ ಬೇಕು, ಸಿಮೆಂಟಿನ ವಿಚಾರ ಬೇಕು, ಸಿಮೆಂಟಿನ ಮಹತ್ವ ಬೇಕು, ಸಿಮೆಂಟ್ ಹ್ಯಾಂಗದ ಅಂತ ತಿಳ್ಕೋಬೇಕಾಗಿತ್ತು, ಸಿಮೆಂಟ್ ಕಂಪನಿ ಎಲ್ಲಿ ಹೆಚ್ಚದವ ಅಂತ ತಿಳ್ಕೋಬೇಕಾಗಿತ್ತು ಅಂದರೆ ನಮ್ಮ ಸೇಡಂಗೆ ಬರಬೇಕಾಗ್ತದೆ. ಇವತ್ತಿನ ದಿನಮಾನದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲೇ ಪೂಜೆಕ್ಕಾಗಿ ಒಟುಗಳನ್ನು ತಯಾರು ಮಾಡುವಂಥದ್ದು, ಶಾಸ್ತ್ರೀಜಿಗಳನ್ನು ತಯಾರು ಮಾಡುವಂಥದ್ದು, ವೇದೋಕ್ತವಾಗಿ ಸ್ವರೋಕ್ತವಾಗಿ ಕಂಠಪಾಠದ ಮುಖಾಂತರ ಇವತ್ತು ವೈದಿಕ ತತ್ವವನ್ನು, ಜ್ಯೋತಿತ ತತ್ವವನ್ನು ಬೆಳೆಸುವಂಥ ಯಾವುದಾದ್ರೂ ಒಂದು ಮಠ ಇದ್ರೆ ಅದು ಇಡೀ ಕರ್ನಾಟಕದಲ್ಲಿ ನಮ್ಮ ಸಿಂದಗಿಯ ಮಠ ಅಂತಕ್ಕಂಥದ್ದನ್ನ ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇಂಥ ಮಠ ಇವತ್ತು ಸಮಾಜಕ್ಕಾಗಿ, ಜನರಿಗಾಗಿ, ಸರ್ವ ಭಕ್ತರಿಗಾಗಿ ಅನೇಕ ವಿದ್ಯಾರ್ಥಿಗಳನ್ನು ಹೊರಗೆ ತರುವಂಥ ಮಠ ನಮ್ಮ ಕರ್ನಾಟಕದಲ್ಲಿ ಈ ನಮ್ಮ ಸಿಂದಗಿ ಮಠ, ಶಾಂತಿರಂಜನ್ ಮಠ. ಇದು ನಮ್ಮ ಮಠ, ಇದು ನನ್ನ ಮಠ ಅಂತ ನಾ ಹೆಮ್ಮೆಯಿಂದ ಹೇಳ್ಕೋಬೇಕಾಗಿದೆ ಇವತ್ತಿನ ದಿವಸ. ಅಂಥ ಮಠದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿವಸ ನಾ ಈ ಎತ್ತರಕ್ಕೆ ಬಂದು ಮಾತಾಡ್ತಾ ಇದ್ದೇನೆ ಅಂತಂದರೆ ಸಿಂದಗಿ ಪಟ್ಟದೇವರು ನನ್ನ ಮೇಲೆ ಇಟ್ಟಿರುವಂಥ ಒಂದು ಬಹುದೊಡ್ಡ ಆಶೀರ್ವಾದ. ಈ ಆಶೀರ್ವಾದ ಅಜರ್ದು ಯಾವಾಗಲೂ ನನ್ನ ಮೇಲೆ ಇರಲಿ ಅನ್ನೋದರ ಜೊತೆಯಲ್ಲಿ ಸಿಂದಗಿ ಪಟ್ಟಾಧ್ಯಕ್ಷರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಯಾವತ್ತೂ ಇರಲಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಭಾಳ ದೂರಿನಿಂದ ಬಂದು ನಮ್ಮ ಶಿವ ಸರ್ ಭಾಳ ಅವರನ್ನು ನೋಡಿದ್ರೆ ಒಂದು ಭಯ, ಆ ಒಂದು ಭಯ ನಿಜವಾಗ್ಲೂ ಹೇಳ್ತೇನೋ. ನಾನು ಇವತ್ತು ಸ್ವಾಮಿ ಆಗಿರ್ಬೋದು, ಕಾವಿ ಹಾಕಿರ್ಬೋದು, ವೇದಿಕೆ ಮೇಲೆ ಕುತ್ಕೊಂಡಿರ್ಬೋದು, ನಾನು ವಿದ್ಯಾರ್ಥಿ ಜೀವನದಲ್ಲಿ ಅವ್ರ ಬಗ್ಗೆ ಎಷ್ಟು ಗೌರವವನ್ನು ಇಟ್ಟುಕೊಂಡಿದ್ದೆ, ಎಷ್ಟು ಅಭಿಮಾನವನ್ನು ಇಟ್ಟುಕೊಂಡಿದ್ದೆ, ಎಷ್ಟು ಭಯವನ್ನು ಇಟ್ಟುಕೊಂಡಿದ್ದೆ. ಇವತ್ತು ಸಹ ಈ ವೇದಿಕೆ ಮೇಲೆ ಕುಂತ್ಕೊಂಡಿನಂದ್ರೆ ಅಷ್ಟೇ ಭಯ ವಿನಯ ನನಗೆ ಅವ್ರ ಮೇಲೆ ಅದ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕಾಗ್ತದೆ. ಪ್ರತಿಯೊಂದು ಮಾತು ಇವತ್ತು ನಾನು ಸಾವಿರಾರು ಜನರಲ್ಲ, ಇನ್ನೂ 16,000 ಮುಂದೆ ಮಾತನಾಡ್ಬೋದು. ಆದರೆ ಇವತ್ತು ಅವ್ರ ಎದುರು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಒಳಗಡೆ ನನಗೆ ನಡಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಎಲ್ಲಿ ತಪ್ಪಿನೋ ಏನೋ, ಎಲ್ಲಿ ಏನಾಗ್ತದೋ ಏನೋ ಅಂತಕ್ಕಂಥ ಭಯ ನನಗಿದೆ. ಯಾಕಂದರೆ ಅವ್ರ ಮೇಲೆ ಅಷ್ಟೊಂದು ಗೌರವ ನಾನು ಇಟ್ಟಿನೋ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಅಂಥ ತಪ್ಪುಗಳು ಏನಾದರೂ ಆಗಿತ್ತು ಅಂತಂದ್ರೆ ನೀವೆಲ್ಲ ತಾಯಿ ತಂದೆಗಳು, ನನಗೆ ಅನ್ನ ಕೊಟ್ಟಂಥವ್ರು, ನನಗೆ ಕಜ್ಜಾಯ ಕೊಟ್ಟಂಥವ್ರು, ನೀವೆಲ್ಲರೂ ನನಗೆ ಕ್ಷಮಾ ಮಾಡ್ತೀರಿ ಅಂತಕ್ಕಂಥ ಭಾವನೆ ನನ್ನ ಹತ್ರ ಐತಿ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದು ಅಂತಕ್ಕಂಥದ್ದು. ಇದರ ಜೊತೆಯಲ್ಲಿ ಮುಂದಿನ ದಿನಮಾನದಲ್ಲಿ ನಾನು ಮತ್ತೆ ಈ ಹಾವೇರಿಗೆ ಬರ್ತೀನಿ, ಈ ಸಿಂದಗಿ ಮಠಕ್ಕೆ ಬರ್ತೀನಿ. ಇನ್ನು 50ನೇ ವರ್ಷದ ಬಹುದೊಡ್ಡ ಕಾರ್ಯಕ್ರಮ ಇಲ್ಲಿ ನಡಿಬೇಕು ಅಂತಕ್ಕಂಥ ಮಾತನ್ನು ನಾನು ಈಗಾಗಲೇ ವಿಚಾರ ಮಾಡ್ಕೊಂಡಿದ್ದೀನೋ. ಅಂಥ